ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ವಾಹಿನಿಗೆ ಸ್ವಾಗತ. ಶನಿವಾರ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರ ದರ್ಶನವನ್ನು ಮುಗಿಸಿ ಆ ದಿನ ಅಲ್ಲೇ ಉಳ್ಕೊಂಡಿದ್ದು, ನೆಕ್ಸ್ಟ್ ಡೇ ಭಾನುವಾರ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಅಕ್ಕಲಕೋಟೆ ಬಸ್ ಸ್ಟಾಪ್ ಕಡೆಗೆ. ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಶೇರ್ ಆಟೋಗಳು ಶುರು ಆಗುತ್ತೆ. ಅಕ್ಕಲಕೋಟೆಯಿಂದ ನಾವೀಗ ಹೊರಟಿರೋದು ತುಳಜಾಪುರದ ಕಡೆಗೆ. ಬಸ್ ಸ್ಟಾಪಿಗೆ ಬಂದು ತುಳಜಾಪುರಕ್ಕೆ ಡೈರೆಕ್ಟ್ ಬಸ್ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಅವರು ಇದೇ ಬಸ್ಸು 5:30ಕ್ಕೆ ಬರುತ್ತೆ, ವೆಯ್ಟ್ ಮಾಡಿ ಅಂದರು. 5:30ಕ್ಕೆ ಬಸ್ ಬಂತು. ನಾವು ಬಸ್ ಹತ್ತಿ ತುಳಜಾಪುರದ ಕಡೆಗೆ ಹೊರಟ್ವಿ. ಅಕ್ಕಲಕೋಟೆಯಿಂದ ತುಳಜಾಪುರಕ್ಕೆ ಬಸ್ಗಳು ಮತ್ತು ಜೀಪ್ಗಳು ಎರಡೂ ಹೊರಡುತ್ತೆ. ಬಸ್ಸಲ್ಲಿ ಹೋದರೆ ಪರ್ ಹೆಡ್ 81 ರೂಪೀಸ್ ಆಗುತ್ತೆ, ಜೀಪಲ್ಲಿ ಹೋದರೆ ಪರ್ ಹೆಡ್ 150 ರೂಪೀಸ್ ಆಗುತ್ತೆ. ಅಕ್ಕಲಕೋಟೆಯಿಂದ ತುಳಜಾಪುರಕ್ಕೆ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂದರೆ ಮೊದಲಿಗೆ ಸೊಲ್ಲಾಪುರಕ್ಕೆ ಹೋಗಿ ಸೊಲ್ಲಾಪುರದಿಂದ ತುಳಜಾಪುರಕ್ಕೆ ಹೋಗಬೇಕು. ಸೊಲ್ಲಾಪುರಕ್ಕೆ ಹೋಗೋದು ಬೇಡ, ಡೈರೆಕ್ಟಾಗೆ ತುಳಜಾಪುರಕ್ಕೆ ಹೋಗಬೇಕು ಅನ್ನೋದಾದರೆ ಜೀಪಲ್ಲಿ ಹೋಗಬಹುದು. ಅಕ್ಕಲಕೋಟೆಯಿಂದ ಸಾಕಷ್ಟು ಜೀಪ್ಗಳು ತುಳಜಾಪುರಕ್ಕೆ ಹೋಗುತ್ತೆ. ತುಳಜಾಪುರದ ಅಂಬಾಭವಾನಿಯ ದೇವಾಲಯದ ಹತ್ತಿರದಲ್ಲೇ ಡ್ರಾಪ್ ಮಾಡ್ತವೆ ಎಲ್ಲ ಜೀಪ್ಗಳು. ಅಕ್ಕಲಕೋಟೆಯಿಂದ ತುಳಜಾಪುರ 64 ಕಿಲೋಮೀಟರ್ ದೂರದಲ್ಲಿದ್ದು ಸುಮಾರು 1.5 ಗಂಟೆಗಳ ಕಾಲದ ಪ್ರಯಾಣ. ತುಳಜಾಪುರಕ್ಕೆ ಬೆಂಗಳೂರಿನಿಂದ, ಹುಬ್ಳಿಯಿಂದ, ಬೆಳಗಾವಿಯಿಂದ ಡೈರೆಕ್ಟ್ ಬಸ್ ಇದೆ. ಟ್ರೈನಲ್ಲಿ ಬರ್ತೀವಿ ಅನ್ನೋದಾದರೆ ಬೆಂಗಳೂರು, ಹುಬ್ಳಿ ಅಥವಾ ಬೆಳಗಾವಿ ಎಲ್ಲಿಂದ ಹೊರಟರೂ ಕೂಡ ಸೊಲ್ಲಾಪುರಕ್ಕೆ ಬಂದು ಸೊಲ್ಲಾಪುರದಿಂದ ತುಳಜಾಪುರಕ್ಕೆ ಹೋಗಬೇಕು. ತುಳಜಾಪುರ ಸೊಲ್ಲಾಪುರದಿಂದ 45 ಕಿಲೋಮೀಟರ್, ಬಿಜಾಪುರದಿಂದ 100 ಕಿಲೋಮೀಟರ್, ಗುಲ್ಬರ್ಗಾದಿಂದ 160 ಕಿಲೋಮೀಟರ್ ದೂರದಲ್ಲಿದೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಉಪಶ್ರೇಣಿ ಎಂದೇ ಕರೆಯಲ್ಪಡುವ ಯಮುನಾಚಲ ಪರ್ವತ ಶ್ರೇಣಿಯ ಮಧ್ಯೆ ಇರುವಂತಹ ತುಳಜಾಪುರ ನೆರೆಯ ರಾಷ್ಟ್ರವಾದ ಮಹಾರಾಷ್ಟ್ರ ರಾಜ್ಯದ ಧಾರಾಶಿವ್ ಜಿಲ್ಲೆಯಲ್ಲಿದೆ. ಈ ಯಮುನಾಚಲ ಪರ್ವತ ಶ್ರೇಣಿಯನ್ನು ಬಾಲ್ಘಾಟ್ ಮತ್ತು ಭವಾನಿ ಡೋಂಗರ್ ಎಂದು ಕೂಡ ಕರೆಯಲಾಗುತ್ತೆ. ಭಾರತದಲ್ಲಿರುವ 51 ಶಕ್ತಿಪೀಠಗಳಲ್ಲಿ ತುಳಜಾಪುರವು ಕೂಡ ಪ್ರಮುಖವಾದ ಶಕ್ತಿಪೀಠವಾಗಿದೆ. ತುಳಜಾಪುರದ ಸ್ಥಳ ಪುರಾಣದ ಪ್ರಕಾರ, ಸ್ಕಂದ ಪುರಾಣದ ಪ್ರಕಾರ ಕೃತಯುಗದಲ್ಲಿ ಕರ್ಧಾಮ ಮತ್ತು ಆತನ ಹೆಂಡತಿ ಅನುಭೂತಿ ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿರುತ್ತಾರೆ. ಅನುಭೂತಿ ಸಾಧ್ವಿ ಮತ್ತು ಸುಂದರಿಯಾಗಿದ್ದಳು. ಹೀಗಿರುವಾಗ ಒಂದು ದಿನ ಕರ್ಧಾಮ ಋಷಿ ಅಕಾಲ ಮರಣ ಹೊಂದುತ್ತಾರೆ. ಇದರಿಂದ ಮನನೊಂದಂತಹ ಅನುಭೂತಿ ಜೀವನ ಪರ್ಯಂತ ದೇಹದಂಡನೆ ಮಾಡಬೇಕೆಂದು ನಿರ್ಧರಿಸಿ ಧ್ಯಾನ ಮಾಡುತ್ತಾ ಸಮಾಧಿ ಸ್ಥಿತಿಯನ್ನು ತಲುಪುತ್ತಾಳೆ. ಹೀಗಿರುವಾಗ ಒಂದು ದಿನ ಕುತಾರ ಎಂಬ ರಾಕ್ಷಸ ಅನುಭೂತಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಮನಸೋತು ಆಕೆಯನ್ನು ಪಡೆಯಲು ಪ್ರಯತ್ನಿಸಿದಾಗ ಅನುಭೂತಿ ತನ್ನನ್ನು ರಕ್ಷಿಸುವ ದೇವಿ ಎಂದು ದೇವಿಯ ಮೊರೆ ಹೋಗುತ್ತಾಳೆ. ಅನುಭೂತಿಯ ಕರೆಗೆ ಹೋಗೊಟ್ಟು ತ್ವರಿತವಾಗಿ ಭವಾನಿ ಪ್ರತ್ಯಕ್ಷಳಾಗಿ ರಾಕ್ಷಸನನ್ನು ಸಂಹಾರ ಮಾಡುತ್ತಾಳೆ. ನಂತರ ಅನುಭೂತಿಯ ಕೋರಿಕೆಯ ಮೇರೆಗೆ ಇದೇ ಸ್ಥಳದಲ್ಲಿ ನೆಲೆ ನಿಲ್ಲುತ್ತಾಳೆ. ಬೆಳಗ್ಗೆ 5 ಗಂಟೆಗೆ ಹೊರಟಂತಹ ಬಸ್ ಬೆಳಗ್ಗೆ 7 ಗಂಟೆಗೆ ತುಳಜಾಪುರ ಬಸ್ ಸ್ಟಾಪನ್ನು ತಲುಪಿತು. ನೋಡಿ, ಇದೆ ತುಳಜಾಪುರ ಬಸ್ ಸ್ಟಾಪ್. ಬಸ್ ಇಳಿಬೇಕಾದ್ರೆ ಕಂಡಕ್ಟರ್ನ ಕೇಳಿದೆ, ದೇವಾಲಯ ಬಸ್ ಸ್ಟಾಪಿಂದ ದೂರನಾ ಅಂತ. ಅದಕ್ಕೆ ಅವರು ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಇದೆ, ಅಷ್ಟೇ, ನಡ್ಕೊಂಡು ಹೋಗ್ಬೋದು, ಆಟೋದವ್ರಿಗೆ ಕೇಳಬೇಡಿ, ಆಟೋದವ್ರು ಕೇಳಿದ್ರೆ ದೂರ ಇದೆ ಅಂತ ಹೇಳಿ ಕರ್ಕೊಂಡೋಗಿ ಸುತ್ತಿಸ್ಕೊಂಡು ಅನಂತರ ದೇವಾಲಯದ ಹತ್ರ ಬಿಟ್ಟು ಜಾಸ್ತಿ ಆಟೋ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು. ನಾವು ನಡ್ಕೊಂಡೇ ದೇವಾಲಯದ ಕಡೆಗೆ ಹೊರಟ್ವಿ. ನೋಡಿ, ರೋಡೆಲ್ಲ ಒದ್ದೆ ಆಗಿದೆ. ಇಲ್ಲಿ ರಾತ್ರಿ ತುಂಬ ಮಳೆ ಬಂದಿತ್ತಂತೆ. ಭಕ್ತೆ ಅನುಭೂತಿಯ ಕರೆಗೆ ಓಗೊಟ್ಟು ತ್ವರಿತವಾಗಿ ಸಹಾಯಕ್ಕೆ ಬಂದ ದೇವಿಯನ್ನು ತುಳಜಾ ಭವಾನಿ ಎಂದು ಕರೆಯಲಾಯಿತು. ತುಳಜ ಎಂದರೆ ಮರಾಠಿಯಲ್ಲಿ ತ್ವರಿತವಾಗಿ ಎಂದರ್ಥ. ನೋಡಿ, ಆಟೋದಲ್ಲಿ ಬಂದರೂ ಕೂಡ ಅವರು ಇಲ್ಲಿವರೆಗಷ್ಟೇ ಬರ್ತಾರೆ. ಇಲ್ಲಿಂದ ನಾವು ದೇವಾಲಯದವರೆಗೂ ನಡ್ಕೊಂಡೇ ಹೋಗಬೇಕು. ದೇವಿಯು ತುಳಜಾ ಭವಾನಿಯಾಗಿ ಈ ಪ್ರದೇಶದಲ್ಲಿ ನೆಲೆ ನಿಂತು ಈ ಪ್ರದೇಶವು ತುಳಜಾಪುರ ಎಂದು ಪ್ರಸಿದ್ಧವಾಗಿದೆ. ಈ ದೇವಾಲಯದ ಸುತ್ತಲೂ ಉಳಿದುಕೊಳ್ಳಲು ದೇವಸ್ಥಾನದ ಕಟ್ಟಡಗಳು, ಲಾಡ್ಜ್ಗಳು,
ಮಹಾರಾಷ್ಟ್ರದ ಟೂರಿಸಂ ವಸತಿಗಳು ಇದೆ. ರೂಮ್ ಬುಕ್ ಮಾಡ್ಕೊಳ್ಳೋದು ಬೇಡ, ಫ್ರೆಶ್ ಅಪ್ಗೆ ಮಾತ್ರ ರೂಮ್ ಬೇಕು ಅಂದರೂ ಕೂಡ ಇಲ್ಲಿ ಸಿಗುತ್ತೆ. ದೇವಾಲಯ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಬೆಳಗ್ಗೆ 4 ಗಂಟೆಗೆ ಕಾಕಡಾರತಿ ಇರುತ್ತೆ, ಬೆಳಗ್ಗೆ 7ರಿಂದ 9 ಗಂಟೆವರೆಗೂ ಅಭಿಷೇಕ ಇರುತ್ತೆ, ರಾತ್ರಿ 9:30 ಶೇಜಾರತಿಯನ್ನು ಮಾಡಿ ದೇವಾಲಯವನ್ನು ಕ್ಲೋಸ್ ಮಾಡಲಾಗುತ್ತೆ. ನೋಡಿ, ದಾರಿಯ ಉದ್ದಕ್ಕೂ ಕೂಡ ಎರಡೂ ಕಡೆಗೂ ಕೂಡ ಅಂಗಡಿಗಳಿವೆ. ಪೂಜೆ ಸಾಮಾನು ಏನಾದರೂ ಬೇಕು ಅಂದರೆ ಇಲ್ಲೇ ತಗೋಬಹುದು. ದೇವಾಲಯದ ರೂಮ್ಗಳನ್ನು ಮತ್ತು ದೇವರಿಗೆ ಮಾಡಿಸುವ ಸೇವೆಗಳನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೋಬಹುದು. ಇದೇ ದೇವಾಲಯದ ಮಹಾದ್ವಾರ. ದೇವಾಲಯದ ಸುತ್ತಲೂ ಶಿವಾಜಿ ಮಹಾರಾಜರ ಕಾಲದಲ್ಲಿ ಈ ಕೋಟೆ ನಿರ್ಮಾಣವಾಯಿತಂತೆ. ಈ ಮಹಾದ್ವಾರದ ಪಕ್ಕದಲ್ಲೇ ಸೇವಾ ಕೌಂಟರ್ ಇದೆ. ಆ ಸೇವಾ ಕೌಂಟರಲ್ಲಿ ನೀವೇನಾದರೂ ವಿಶೇಷ ಪೂಜೆ ಮಾಡಿಸ್ಬೇಕು ಅಂದರೆ ಸೇವಾ ಚೀಟಿಯನ್ನು ಬರೆಸಬಹುದು ಮತ್ತು ಸ್ಪೆಷಲ್ ಎಂಟ್ರಿ ಟಿಕೆಟ್ಸ್ ಪಾಸ್ಗಳನ್ನು ತಗೋಬಹುದು. ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ದೇವ್ರ ದರ್ಶನಕ್ಕೆ ಹೋದರೆ ಪಾದದರ್ಶನ ಮುಖದರ್ಶನ ಬೇರೆ ಬೇರೆ ಇರೋದಿಲ್ಲ, ಒಟ್ಟಿಗೆ ಆಗೋಗುತ್ತೆ. ಆದರೆ ಇಲ್ಲಿ ಪಾದದರ್ಶನ ಮತ್ತು ಮುಖದರ್ಶನ ಅಂತ 2 ದರ್ಶನಗಳು ಇರುತ್ತೆ. ಫ್ರೀ ಪಾದದರ್ಶನಕ್ಕೆ ಸೇವಾ ಕೌಂಟರ್ಗೆ ಹೋಗಿ ಆಧಾರ್ ಕಾರ್ಡನ್ನು ತೋರಿಸಿ ಪಾಸನ್ನು ತಗೋಬೇಕು. ದೇವಾಲಯದ ಒಳಭಾಗಕ್ಕೆ ಹೋಗ್ತಿದ್ದಾಗೆ ಬಲಭಾಗದಲ್ಲಿ ಮೊದಲಿಗೆ ಗೋಮುಖ ತೀರ್ಥವಿದೆ. ಗೋಮುಖ ತೀರ್ಥ ಬಸವನ ಬಾಯಿಂದ ನೀರು ಬರ್ತಾ ಇದೆ. ಅದರ ಮುಂದೆ ಶಿವಲಿಂಗ ಇದೆ. ಈ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಅಥವಾ ತೀರ್ಥದ ನೀರನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ಪಿತೃದೋಷ ನಿವಾರಣೆಯಾಗಿ ಆರೋಗ್ಯ ಭಾಗ್ಯ ದೊರೆಯುತ್ತಂತೆ. ನೋಡಿ, ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ಗೋಮುಖ ತೀರ್ಥಕ್ಕಾಗಿ. ನಾವು ಇಲ್ಲಿ ತುಂಬ ಜನ ನಿಂತಿದ್ದರಿಂದ ಮೊದಲು ದೇವಿಯ ದರ್ಶನ ಮಾಡಿಕೊಂಡು ಆಮೇಲೆ ಗೋಮುಖ ತೀರ್ಥಕ್ಕೆ ಹೋಗೋಣ ಅಂತ ನಾವೀಗ ಕಲ್ಲೋಲ ತೀರ್ಥದ ಕಡೆ ಹೊರಟ್ವಿ. ನೋಡಿ, ಇದೇ ಕಲ್ಲೋಲ ತೀರ್ಥ. ಅಸುರಮಲ್ಲನನ್ನು ಸಂಹಾರ ಮಾಡಿದ ದೇವಿ ತನ್ನ ಧಣಿವನ್ನು ಆರಿಸಿಕೊಳ್ಳಲು ಕೊಳದಲ್ಲಿ ಬಂದು ಸ್ನಾನ ಮಾಡುವಾಗ ಆ ಕೊಳದಿಂದ ನೀರು ಪ್ರಕಾಶ ರೂಪದಲ್ಲಿ ಚಿಮ್ಮಿತಂತೆ. ಆದ್ದರಿಂದ ಇದನ್ನು ಕಲ್ಲೋಳ ತೀರ್ಥ ಅಂತ ಕರೆಯಲಾಯಿತು. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಪಾಪ ನಾಶವಾಗುತ್ತದಂತೆ. ದೇವಾಲಯದಲ್ಲಿ ಈ 2 ತೀರ್ಥಗಳ ಜೊತೆಗೆ ಇನ್ನೂ 4 ತೀರ್ಥಗಳಿವೆಯಂತೆ. ಇಲ್ಲಿಗೆ ಬರುವ ಭಕ್ತರು ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ಅಥವಾ ಈ ತೀರ್ಥವನ್ನು ತಮ್ಮ ಮೇಲೆ ಪ್ರೋಕ್ಷಿಸಿಕೊಂಡು ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಜನ ಕಡಿಮೆ ಇದ್ದಾಗ ಪಾದದರ್ಶನಕ್ಕೆ ಫ್ರೀ ಪಾಸ್ ತಗೊಂಡು ಹೋಗಬಹುದು. ಜನ ಜಾಸ್ತಿ ಇದ್ದಾಗ ಫ್ರೀ ಪಾಸ್ ಸಿಗೋದಿಲ್ಲ. ಆವಾಗ 500 ರೂಪೀಸ್ ಕೊಟ್ಟು ಪಾದದರ್ಶನದ ಪಾಸನ್ನು ತಗೊಂಡು ಪಾದದರ್ಶನಕ್ಕೆ ಹೋಗಬಹುದು. ಪಾದದರ್ಶನಕ್ಕೆ ಹೋಗದಾಗಲೇ ಮುಖದರ್ಶನವನ್ನು ಮಾಡ್ಕೋಬಹುದು. ಮುಖದರ್ಶನಕ್ಕೆ ಹೋದಾಗ ಪಾದದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಗೋಮುಖ ತೀರ್ಥಕ್ಕೆ ಹೋಗಿ ಗೋಮುಖ ತೀರ್ಥವನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಅಥವಾ ಸ್ನಾನ ಮಾಡ್ಕೊಂಡು ಬಂದರೆ ಈ ಮಂಟಪಕ್ಕೆ ಬರ್ಬೋದು. ಈ ಮಂಟಪದಲ್ಲಿ ಶಿವಲಿಂಗ ಇದೆ, ಇಲ್ಲಿ ಗಂಗೆ ಕೂಡ ಇದ್ದಾಳೆ. ಶಿವಲಿಂಗದ ದರ್ಶನ ಮಾಡಿಕೊಂಡು ಹಾಗೆ ಬಂದರೆ ದೇವಾಲಯಕ್ಕೆ ಹೋಗುವ ಮುನ್ನ ಎಡಭಾಗದಲ್ಲಿ ಗಣಪನ ದರ್ಶನವನ್ನು ಮಾಡಬಹುದು. ನಾವು ದೇವಾಲಯಕ್ಕೆ ಬಂದಿರೋದು ಸರ್ವತ್ರ ಏಕಾದಶಿಯ ಸಮಯದಲ್ಲಿ. ಸುಮಾರು ಜನ ಪಂಢರಾಪುರಕ್ಕೆ ಕಾಲ್ನಡಿಗೆಯಲ್ಲಿ ಬಂದಿರ್ತಾರೆ. ಅಲ್ಲಿಗೆ ಬಂದವರೆಲ್ಲ ತುಳಜಾಪುರಕ್ಕೆ ಬಂದೇ ಬರ್ತಾರೆ. ಆದ್ದರಿಂದ ದೇವಾಲಯ ತುಂಬ ರಶ್ ಆಗಿತ್ತು. ನಾವು ಅಕ್ಕಲಕೋಟೆಯಲ್ಲಿ ಊಟಕ್ಕೆ ಹೋದಾಗ ಅಲ್ಲಿ ಒಂದಿಬ್ಬರು ಸಿಕ್ಕಿದ್ರು. ಅವರು ಮಾತಾಡ್ತಾ ಹೇಳಿದರು, ನಾವು ತುಳಜಾಪುರಕ್ಕೆ ಹೋಗಿ ಬಂದ್ವಿ ಅಂತ. ಆಗ ನಾನು ನಾಳೆ ಹೋಗ್ತಿದ್ದೀವಿ ಅಂದೆ. ಅದಕ್ಕೆ ಅವರು ಹೇಳಿದರು, ತುಳಜಾಪುರ ತುಂಬ ರಶ್ ಇದೆ, ನೀವು ನಾಳೆ ಬೆಳಗ್ಗೆ ಬೇಗ ಹೊರಡಿ, ನೀವು 7 ಗಂಟೆಗೆಲ್ಲ ತುಳಜಾಪುರ ರೀಚ್ ಆದರೆ 3 ಅವರ್ಸಲ್ಲೆಲ್ಲ ದರ್ಶನ ಆಗುತ್ತೆ. ನೀವೇನಾದರೂ 10 ಗಂಟೆ ಮೇಲೆ ತುಳಜಾಪುರಕ್ಕೆ ಹೋದರೆ ದರ್ಶನ ಆಗೋದಕ್ಕೆ 6ರಿಂದ 7 ಗಂಟೆ ಬೇಕಾಗುತ್ತೆ, ತುಂಬ ರಶ್ ಇದೆ ಅಂತ ಹೇಳಿದ್ರು. ಆದ್ದರಿಂದ ನಾವು ಬೇಗನೆ ತುಳಜಾಪುರದ ಕಡೆ ಹೊರಟ್ವಿ. ಬೆಳಗ್ಗೆ 7 ಗಂಟೆಗೆಲ್ಲ ತುಳಜಾಪುರ ತಲುಪಿ ದೇವಸ್ಥಾನಕ್ಕೆ ಬಂದು ಧರ್ಮದರ್ಶನದ ಸಾಲಲ್ಲಿ ನಿಂತ್ಕೊಳ್ಳೋ ಅಷ್ಟರಲ್ಲಿ 7:30 ಆಗಿತ್ತು. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಲೈನ್ ಸ್ವಲ್ಪ ಫಾಸ್ಟಾಗೆ ಮೂವ್ ಆಗ್ತಾ ಇತ್ತು. ಧರ್ಮದರ್ಶನಕ್ಕೆ ಒಟ್ಟು 3 ಫ್ಲೋರ್ ಇದೆ. ನಾವೀಗ 3ನೇ ಫ್ಲೋರಿಂದ 2ನೇ ಫ್ಲೋರ್ಗೆ ಬಂದ್ವಿ. ನೋಡಿ, ಇಲ್ಲಿ ಸುಮಾರು ಜನ ಮೊಸರು ಮತ್ತು ಬಾಳೆಹಣ್ಣನ್ನು ತೊಗೊಂಡೋಗ್ತಾ ಇದ್ದಾರೆ ದೇವಿಗೆ ಅಭಿಷೇಕ ಮಾಡೋದಕ್ಕೆ. ಈ ರೀತಿ ಬಾಳೆಹಣ್ಣು ಮೊಸರು ತೊಗೊಂಡೋದ್ರೆ ದೇವಿಗೆ ಅಭಿಷೇಕ ಮಾಡೋದಕ್ಕೆ ನಮ್ಮನ್ನೇ ಬಿಡ್ತಾರಂತೆ. 3 ಫ್ಲೋರು ಕೂಡ ನೀಟಾಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಹಾಲುಣಿಸುವ ಕೇಂದ್ರವನ್ನು ಕೂಡ ಮಾಡಿದ್ದಾರೆ.
ಮತ್ತು ಈ ದೇವಾಲಯದಲ್ಲಿ ಎಲ್ಲ ಕಡೆಯೂ ಕೂಡ ಕನ್ನಡದ ನಾಮಫಲಕಗಳನ್ನು ನೋಡಬಹುದು. ನಾನು ಆಲ್ರೆಡಿ ಹೇಳಿದ್ದೀನಿ, ಪಾದದರ್ಶನನ ಮೊದಲೇ ಬುಕ್ ಮಾಡ್ಕೋಬೇಕು. ಪಾದದರ್ಶನ ಬುಕ್ ಮಾಡಿಕೊಂಡ್ರೆ ಪಾದದರ್ಶನ ಮುಖದರ್ಶನ ಎರಡೂ ಆಗುತ್ತೆ. ಆದರೆ ನಾವಿವಾಗ ಹೋಗ್ತಾ ಇರೋದು ಮುಖದರ್ಶನಕ್ಕೆ. ಮುಖದರ್ಶನಕ್ಕೆ ಹೋದರೆ ಪಾದದರ್ಶನ ಮಾಡೋದಕ್ಕಾಗೋದಿಲ್ಲ. ದೂರದಿಂದ ಮುಖದ ಭಾಗವನ್ನು ಮಾತ್ರ ನಾವು ನೋಡಬಹುದು. ಮುಖದರ್ಶನ ದೂರದಿಂದ ಇರುತ್ತೆ, ಪಾದದರ್ಶನ ತುಂಬ ಹತ್ತಿರದಿಂದ ಇರುತ್ತೆ. ಗರ್ಭಗುಡಿಯಲ್ಲಿರುವ ತುಳಜಾ ಭವಾನಿಯ ಮೂರ್ತಿಯು ಸಾಲಿಗ್ರಾಮ ಶಿಲೆಯದ್ದಾಗಿದ್ದು ಸ್ವಯಂಭೂ ಮೂರ್ತಿಯಾಗಿದೆ. ಮುಖದರ್ಶನಕ್ಕೂ ಸ್ಪೆಷಲ್ ಎಂಟ್ರಿ ಟಿಕೆಟ್ ಇದೆ. ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡ್ರೆ 1 ಟಿಕೆಟ್ 1000 ರೂಪೀಸ್. ನೋಡಿ, ಇಲ್ಲಿ 2 ಲೈನ್ ಇದೆ. ಬಲಭಾಗದಲ್ಲಿರೋದು ಸ್ಪೆಷಲ್ ಎಂಟ್ರಿ 1000 ರೂಪೀಸ್ ಟಿಕೆಟ್ ತೊಗೊಂಡು ಹೋಗ್ತಾ ಇರೋದು. ಎಡಭಾಗದಲ್ಲಿರೋದು ನಾವು ಧರ್ಮ ದರ್ಶನಕ್ಕೆ ಹೋಗ್ತಾ ಇರೋರು. ದೇವಾಲಯದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕನ್ನಡದ ನಾಮಫಲಕ ಧರ್ಮ ದರ್ಶನ ಅಂತ. ದೇವಾಲಯದ ಒಳಭಾಗದಲ್ಲಿ ಶಿವಲಿಂಗ ಮತ್ತು ತಾಯಿಯ ಗರ್ಭಗುಡಿಯ ಪಕ್ಕದಲ್ಲಿ ಪಲ್ಲಂಗವಿದ್ದು ಅಲ್ಲಿ ದೇವಿಯು ನಿದ್ರಿಸುತ್ತಾಳೆ ಎಂಬ ಪ್ರತೀತಿ ಇದೆ. ದೇವಿಯ ದರ್ಶನವಾದ ಮೇಲೆ ಪಲ್ಲಂಗದ ದರ್ಶನ ಮಾಡಬೇಕು. ಇಲ್ಲಿಂದ ಆಚೆ ವಿಡಿಯೋ ತೆಗೆಯೋ ಹಾಗಿಲ್ಲ. ದೇವಿಯ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಬೆಳಗ್ಗೆ 7:30ಕ್ಕೆ ಧರ್ಮ ದರ್ಶನದ ಸಾಲ್ಗೋದವರು ದೇವಿಯ ದರ್ಶನ ಮುಗಿಸಿ ಹೊರಗಡೆ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ದೇವಾಲಯದ ಸುತ್ತಲಿನ ಆವರಣದಲ್ಲಿ ದತ್ತಾತ್ರೇಯ, ಕಾಲಭೈರವ, ಲಕ್ಷ್ಮೀ ನರಸಿಂಹ ಹೀಗೆ ಅನೇಕ ಪುಟ್ಟ ಪುಟ್ಟ ದೇವಾಲಯಗಳಿವೆ. ದೇವಾಲಯದಲ್ಲಿ ಭಕ್ತರು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ, ತುಳಜಾ ಭವಾನಿ ಕಿ ಜೈ ಎಂದು ಕೂಗುತ್ತಿದ್ದರು. ಶಿವಾಜಿ ಮಹಾರಾಜರು ಮತ್ತು ತಾಯಿ ತುಳಜಾ ಭವಾನಿಯ ನಡುವೆ ಅವಿನಾಭಾವ ಸಂಬಂಧವಿದೆ. ಶಿವಾಜಿ ಮಹಾರಾಜರು ತಾಯಿಯ ಪರಮಭಕ್ತರು. ಒಂದು ಪ್ರಸಿದ್ಧ ನಂಬಿಕೆಯ ಪ್ರಕಾರ ಶಿವಾಜಿ ಮಹಾರಾಜರು ಸ್ವರಾಜ್ಯ ಸ್ಥಾಪನೆಗಾಗಿ ತಾಯಿ ತುಳಜಾ ಭವಾನಿಯಲ್ಲಿ ಪ್ರಾರ್ಥಿಸಿದಾಗ ತಾಯಿಯು ಶಿವಾಜಿ ಮಹಾರಾಜರಿಗೆ ತಮ್ಮ ಖಡ್ಗವನ್ನು ನೀಡಿ ಆಶೀರ್ವದಿಸಿದಳಂತೆ. ತಾಯಿಯು ಶಿವಾಜಿ ಮಹಾರಾಜರಿಗೆ ನೀಡಿದ ಖಡ್ಗವನ್ನು ತಾಯಿಯ ಆಶೀರ್ವಾದ ಅಥವಾ ಭವಾನಿಯ ಖಡ್ಗ ಎಂದು ಕರೆಯಲಾಯಿತು. ಶಿವಾಜಿ ಮಹಾರಾಜರು ಪ್ರತಿ ಯುದ್ಧಕ್ಕೂ ಹೊರಡುವ ಮುನ್ನ ಭವಾನಿಯ ಆಶೀರ್ವಾದವನ್ನು ಪಡೆದೇ ಹೊರಡುತ್ತಿದ್ದರಂತೆ. ದೇವಾಲಯದ ಹಿಂಭಾಗದಲ್ಲಿ ದುಂಡಾದ ಚಿಂತಾಮಣಿ ಕಲ್ಲಿತ್ತು. ಇಲ್ಲಿ ಜನ ತುಂಬ ರಶ್ ಇದ್ದರು, ಅದಕ್ಕೆ ನಾವು ಹೋಗಲಿಲ್ಲ. ನಾವು ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಅದಾಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಆ ಕಲ್ಲಿನ ಮೇಲೆ ಕೈ ಇಟ್ಟರೆ ಆ ಕೆಲಸ ಆಗುತ್ತೆ ಅಂದರೆ ಆ ಕಲ್ಲು ಬಲಕ್ಕೆ ತಿರುಗುತ್ತಂತೆ, ಆಗಲ್ಲ ಅಂದರೆ ಎಡಕ್ಕೆ ತಿರುಗುತ್ತಂತೆ. ಶಿವಾಜಿ ಮಹಾರಾಜರು ಕೂಡ ಯುದ್ಧಕ್ಕೆ ತೆರಳುವ ಮುನ್ನ ಈ ಚಿಂತಾಮಣಿ ಕಲ್ಲಿನ ಮೇಲೆ ಕೈಯಿಟ್ಟು ಪ್ರಶ್ನೆ ಕೇಳಿಯೇ ಯುದ್ಧಕ್ಕೆ ತೆರಳುತ್ತಿದ್ದರಂತೆ. ಶಿವಾಜಿ ಮಹಾರಾಜರು ಬೋನ್ಸ್ಲೆ ವಂಶದವರು ಈ ದೇವಾಲಯಕ್ಕೆ ಭೂದಾನ, ಅಣದಾನವನ್ನು ಮಾಡಿ ಅಭಿವೃದ್ಧಿಗೊಳಿಸಿದ್ದಾರೆ. ತುಳಜಾ ಎಂದರೆ ಯುದ್ಧದಲ್ಲಿ ಅಸುರರನ್ನು ಸಂಹಾರ ಮಾಡುವ ಕ್ರೂರ ರೂಪ. ಅಂಬಾ ಎಂದರೆ ಮೃದುವಾದ ಮಂಗಳ ರೂಪ. ಭವಾನಿ ಎಂದರೆ ರಕ್ಷಣೆ ಮತ್ತು ಶಕ್ತಿಯ ಸಂಕೇತ ಮತ್ತು ಶಿವಾಜಿ ಮಹಾರಾಜರ ಆರಾಧ್ಯ ದೈವ ಎಂದು. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲೂ ಮೂಲ ವಿಗ್ರಹ ಒಂದೇ ಕಡೆ ಇರುತ್ತೆ. ಆದರೆ ಈ ದೇವಾಲಯದಲ್ಲಿರುವ ವಿಗ್ರಹ ಒಂದೇ ಕಡೆ ಇರದೆ ಚಲಿಸುತ್ತದೆ. ಒಮ್ಮೆ ಶಿವಾಜಿ ಮಹಾರಾಜರ ವೈರಿ ಅಫ್ಜಲ್ ಖಾನ್ ಈ ದೇವಾಲಯದ ಮೇಲೆ ಆಕ್ರಮಣ ಮಾಡಲು ಯೋಚಿಸುತ್ತಾನೆ. ಆಗ ದೇವಿಯು ಅರ್ಚಕರ ಕನಸಿನಲ್ಲಿ ಹೋಗಿ ಈ ವಿಷಯವನ್ನು ತಿಳಿಸಿ ತನ್ನ ಮೂರ್ತಿಯನ್ನು ಬೇರೆಡೆಗೆ ಸ್ಥಳಾಂತರಿಸಿ ಆ ಸ್ಥಳದಲ್ಲಿ ಬೇರೆ ಮೂರ್ತಿ ಇಡುವಂತೆ ಹೇಳುತ್ತಾರೆ. ದೇವಿಯ ಆಜ್ಞೆಯನ್ನು ಪರಿಪಾಲಿಸಿದ ಅರ್ಚಕರು ಅಫ್ಜಲ್ ಖಾನ್ ಹಿಂದಿರುಗಿದ ಮೇಲೆ ಮೂಲ ಮೂರ್ತಿಯನ್ನು ಮತ್ತೆ ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಈಗಲೂ ಸಹ ವರ್ಷಕ್ಕೆ 3 ಬಾರಿ ಪ್ರದಕ್ಷಿಣೆಗಾಗಿಯೇ ದೇವಿಯ ಮೂಲ ಮೂರ್ತಿಯನ್ನು ಗರ್ಭಗುಡಿಯಿಂದ ಹೊರಗೆ ತರಲಾಗುತ್ತದೆ. ವಿಜಯದಶಮಿಯಂದು ರಾಕ್ಷಸರನ್ನು ಸಂಹಾರ ಮಾಡಿದ ತಾಯಿ ಸೀಗೆ ಹುಣ್ಣಿಮೆಯವರೆಗೂ ಮಲಗಿರುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ವಿಜಯದಶಮಿಯಂದು ದೇವಾಲಯದ ಬಾಗಿಲನ್ನು ಮುಚ್ಚಿ ಸೀಗೆ ಹುಣ್ಣಿಮೆಯಂದು ಪುನಃ ತೆಗೆಯಲಾಗುತ್ತದೆ. ಆ ದಿನ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆಯುತ್ತಾರೆ. ಅಗ್ನಿಯಿಂದ ಉದ್ಭವಿಸಿದ ದೇವತೆಯೇ ಈ ಭವಾನಿ.
ಈ ಸ್ಥಳವು ಷಟ್ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಇಲ್ಲಿಗೆ ಬಂದು ದೇವಿಯ ದರ್ಶನವನ್ನು ಪಡೆದರೆ ಧೈರ್ಯ, ಆರೋಗ್ಯ ಮತ್ತು ಶತ್ರುನಾಶವಾಗಿ ಕುಟುಂಬಕ್ಕೆ ರಕ್ಷಣೆ ದೊರೆಯುತ್ತದೆ ಎನ್ನುವುದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರ ನಂಬಿಕೆ. ದೇವಾಲಯದ ನಿರ್ಮಾಣವು 12ನೇ ಶತಮಾನದಲ್ಲಿ ಯಾದವರ ಕಾಲದಲ್ಲಿ ಪ್ರಾರಂಭವಾಗಿ ಭೋನ್ಸ್ಲೆ, ಮರಾಠ, ಹೋಳ್ಕರ್ ಅವರ ಕಾಲದಲ್ಲಿ ನವೀಕರಣಗೊಂಡಿದೆ. ದೇವಾಲಯದಲ್ಲಿ ಸಹಸ್ರ ಚಂಡಿ ಯಜ್ಞ, ಪಾಲ್ಕಿ ಉತ್ಸವ, ನವರಾತ್ರಿ ಉತ್ಸವ, ಮಹಾರಾತ್ರಿ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತವೆ. ತುಳಜಾಪುರವನ್ನು ಮೊದಲಿಗೆ ಚಿಂಚುಪುರ ಅಂತ ಕರೀತಾ ಇದ್ರಂತೆ. ಯಾಕಂದರೆ ಇಲ್ಲಿ ಹುಣಸೆ ಹಣ್ಣಿನ ಮರಗಳು ಹೆಚ್ಚಾಗಿ ಬೆಳೆಯುತ್ತಿದ್ದವಂತೆ. ಮರಾಠಿಯಲ್ಲಿ ಹುಣಸೆ ಹಣ್ಣನ್ನು ಚಿಂಚು ಎಂದು ಕರೆಯಲಾಗುತ್ತೆ. ಇಲ್ಲಿಗೆ ಭೇಟಿ ನೀಡಲು ಬೆಸ್ಟ್ ಟೈಮ್ ಅಂದರೆ ಅಕ್ಟೋಬರಿಂದ ಫೆಬ್ರವರಿ. ದೇವಿಯ ದರ್ಶನ ಮುಗಿಸಿ ನಾವು ಸೊಲ್ಲಾಪುರದ ಕಡೆ ಹೊರಟ್ವಿ. ತುಳಜಾಪುರದಿಂದ ಅಕ್ಕಲ್ಕೋಟೆಗೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ. ಜೀಪಲ್ಲಿ ಹೋದರೆ ಡೈರೆಕ್ಟಾಗಿ ಅಕ್ಕಲ್ಕೋಟೆಗೆ ಹೋಗಬಹುದು. ತುಳಜಾಪುರದಿಂದ ಸೊಲ್ಲಾಪುರ ಕಡೆ ಬರೋ ಬಸ್ಗಳೆಲ್ಲ ತುಂಬ ರಶ್ ಆಗಿತ್ತು. ಸೀಟೇ ಸಿಕ್ಕಲಿಲ್ಲ. ಆಗ ಕಂಡಕ್ಟ್ರವರು ತಮ್ಮ ಸೀಟನ್ನು ನನಗೆ ಬಿಟ್ಕೊಟ್ರು. ಪಾಪ ಅವರು 1 ಅವರ್ ನಿಂತಿದ್ದರು ತುಳಜಾಪುರದಿಂದ ಸೊಲ್ಲಾಪುರದವರೆಗೂ. ಇದೇ ನಾವು ತುಳಜಾಪುರದಿಂದ ಸೊಲ್ಲಾಪುರಕ್ಕೆ ಬಂದಿದ್ದ ಬಸ್ಸು. ಇವರೇ ಆ ಕಂಡಕ್ಟರ್ ನನಗೆ ಸೀಟ್ ಬಿಟ್ಕೊಟ್ಟವರು. ತುಳಜಾಪುರದಿಂದ ಬಸ್ಸಲ್ಲಿ ಸೊಲ್ಲಾಪುರಕ್ಕೆ ಬಂದ್ವಿ. ಸೊಲ್ಲಾಪುರಕ್ಕೆ ಬಂದು ಮಾರ್ಕೆಟ್ಗೆ ಹೋಗೋಣ ಅಂತ ಆಟೋದವ್ರನ್ನ ಕೇಳಿದ್ವಿ. ಇಲ್ಲಿ ಮಾರ್ಕೆಟ್ ಇಲ್ಲಿದೆ ಅಂತ. ಅವರು ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ, ನಡ್ಕೊಂಡು ಹೋಗ್ಬೋದು, ಹೋಗಿ ಅಂತ. ನಂತರ ನಾವು ನಡ್ಕೊಂಡೆ ಸೊಲ್ಲಾಪುರ ಮಾರ್ಕೆಟ್ಗೆ ಬಂದ್ವಿ. ಸೊಲ್ಲಾಪುರ ಮಾರ್ಕೆಟ್ ನೋಡಿಕೊಂಡು ಶಾಪಿಂಗ್ ಮಾಡಿ ಬಸ್ ಸ್ಟಾಪ್ ಕಡೆ ವಾಪಸ್ ಬರಬೇಕಾದ್ರೆ ನೋಡಿ ಪಾಂಡುರಂಗನ ಪಾಲ್ಕಿ ಉತ್ಸವ ನಡೀತಾ ಇತ್ತು. ಸೊಲ್ಲಾಪುರ ಬಸ್ ಸ್ಟಾಪ್ಗೆ ಬಂದು ಅಕ್ಕಲ್ಕೋಟ್ ಬಸ್ ಬಗ್ಗೆ ವಿಚಾರಿಸಿದಾಗ ಅವರು ಪ್ಲಾಟ್ಫಾರಮ್ ನಂಬರ್ 4ಕ್ಕೆ ಹೋಗಿ ಅಲ್ಲಿಂದ ಅಕ್ಕಲ್ಕೋಟೆಗೆ ಬಸ್ಗಳು ಹೋಗುತ್ತೆ ಅಂತ ಹೇಳಿದ್ರು. ನಾವು ಪ್ಲಾಟ್ಫಾರಮ್ ನಂಬರ್ 4ಕ್ಕೆ ಬರೋ ಅಷ್ಟರಲ್ಲಿ ಬಸ್ ಬಂದು ಆಲ್ರೆಡಿ ನಿಂತಿತ್ತು. ತುಂಬ ರಶ್ ಆಗಿತ್ತು. ನಮಗೂ ಸಮಯ ಇರಲಿಲ್ಲ. ಆಲ್ರೆಡಿ 5 ಗಂಟೆ ಆಗ್ತಾಯಿತ್ತು. ಆದ್ದರಿಂದ ಬಸ್ಸನ್ನು ಹತ್ತಿ ನಾವು ಅಕ್ಕಲ್ಕೋಟೆಯ ಕಡೆಗೆ ಹೊರಟ್ವಿ. ಬೆಂಗಳೂರಿಗೆ ಹೋಗುವಂತಹ ಬಸವ ಎಕ್ಸ್ಪ್ರೆಸ್ ಟ್ರೈನನ್ನು ನಾವು ಸೊಲ್ಲಾಪುರದಲ್ಲೇ ಹತ್ಕೋಬೋದಾಗಿತ್ತು. ಆದರೆ ಲಗೇಜ್ ತಂದಿರಲಿಲ್ಲ. ಆದ್ದರಿಂದ ನಾವು ಅಕ್ಕಲ್ಕೋಟೆಗೆ ವಾಪಸ್ ಬಂದ್ವಿ. ನೀವೇನಾದರೂ ಸೊಲ್ಲಾಪುರಕ್ಕೆ ಬಂದರೆ ಡೈರೆಕ್ಟಾಗೆ ಸೊಲ್ಲಾಪುರದಿಂದ ಬೆಂಗಳೂರಿಗೆ ಹೋಗಬಹುದು. ಅಕ್ಕಲ್ಕೋಟೆ ಬಸ್ ಸ್ಟಾಪ್ಗೆ ಬಂದು ಅಕ್ಕಲ್ಕೋಟೆ ಬಸ್ ಸ್ಟಾಪಿಂದ ಆಟೋದಲ್ಲಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಲಗೇಜ್ ತೊಗೊಂಡು ರೂಮನ್ನು ವೆಕೇಟ್ ಮಾಡಿ ಅಕ್ಕಲ್ಕೋಟೆ ರೋಡಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಅಕ್ಕಲ್ಕೋಟ್ ರೋಡ್ ರೈಲ್ವೆ ಸ್ಟೇಷನನ್ನು ಕಡಬ್ಗಾಂವ್ ರೈಲ್ವೆ ಸ್ಟೇಷನ್ ಅಂತಲೂ ಕರೀತಾರೆ. ಕಡಬ್ಗಾಂವ್ ರೈಲ್ವೆ ಸ್ಟೇಷನ್ ಅಕ್ಕಲ್ಕೋಟೆಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ನಾವು ರೂಮಿಂದ ಆಟೋದಲ್ಲಿ ಅಕ್ಕಲ್ಕೋಟ್ ಬಸ್ ಸ್ಟಾಪ್ಗೆ ಬಂದು ಅಕ್ಕಲ್ಕೋಟ್ ಬಸ್ ಸ್ಟಾಪಿಂದ ಶೇರ್ ಆಟೋದಲ್ಲಿ ಕಡಬ್ಗಾಂವ್ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಆಟೋದವರು ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ಗೆ ಪರ್ ಹೆಡ್ 30 ರೂಪೀಸ್ ತೊಗೊಂಡ್ರು. ನೋಡಿ, ಇದೆ ಅಕ್ಕಲ್ಕೋಟ್ ರೋಡ್ ರೈಲ್ವೆ ಸ್ಟೇಷನ್. ಆಟೋ ಇಲ್ಲಿವರೆಗೂ ಬಂತು. ಆಟೋ ಇಳಿದು ನಾವು ಊಟ ಮಾಡೋಣ ಅಂತ ಹೋಟೆಲನ್ನು ಹುಡುಕಿದ್ವಿ. ಇಲ್ಲಿ ಯಾವುದೇ ಹೋಟೆಲ್ ಇರಲಿಲ್ಲ. ನಂತರ ನಾವು ನಡ್ಕೊಂಡು ಹಾಗೆ ಅಕ್ಕಲ್ಕೋಟ್ ರೈಲ್ವೆ ಸ್ಟೇಷನ್ ಕಡೆ ಹೋಗಬೇಕಾದ್ರೆ ಆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಒಂದು ಪುಟ್ಟ ಹೋಟೆಲ್ ಇತ್ತು. ಈ ಹೋಟೆಲಲ್ಲಿ 1 ಅವರ್ಗೆ ಮುಂಚೆ ಬಂದು ಊಟ ಬೇಕು ಅಂತ ಹೇಳಿದ್ರೆ ಮಾತ್ರ ರೆಡಿ ಮಾಡ್ತಾರಂತೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರು ಸಂಜೆ ಟೈಮಲ್ಲಿ. ಸರಿ, ನಾವು ಕೂಡ 2 ಊಟವನ್ನು ಆರ್ಡ್ರ್ ಮಾಡಿ ಅಲ್ಲೇ ಹೋಟ್ಲಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. 7:30 ಅಷ್ಟರಲ್ಲಿ ಊಟವನ್ನು ರೆಡಿ ಮಾಡಿ ಕೊಟ್ಟರು. ಒಂದು ಊಟಕ್ಕೆ 90 ರೂಪೀಸ್ ಅಂತ ಹೇಳಿದ್ರು. ಊಟ ಏನು ಅಷ್ಟು ಚೆನ್ನಾಗಿರಲಿಲ್ಲ. ತುಂಬ ಖಾರ ಆಯಿತು, ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ವಿಧಿ ಇಲ್ಲ, ನಾವು ಟ್ರೈನ್ ಹತ್ತೋಕ್ಕಿಂತ ಮುಂಚೆ ಊಟ ಮಾಡಬೇಕು. ಯಾಕಂದರೆ ಟ್ರೈನಲ್ಲೂ ಕೂಡ ಅಷ್ಟು ಚೆನ್ನಾಗಿರೋ ಊಟ ಸಿಗಲ್ಲ ಅಂತ ನಾವು ಊಟ ಮಾಡಿ ನಂತರ ನಾವು ಸ್ಟೇಷನ್ ಕಡೆ ಹೊರಟ್ವಿ. ನೋಡಿ, ಇದೆ ಅಕ್ಕಲ್ಕೋಟ್ ರೋಡ್ ರೈಲ್ವೆ ಸ್ಟೇಷನ್. ಇದನ್ನು ಕಡಬ್ಗಾಂವ್ ರೈಲ್ವೆ ಸ್ಟೇಷನ್ ಅಂತ ಕೂಡ ಕರೀತಾರೆ. ಇಲ್ಲಿಗೆ ನಮ್ಮ 2 ದಿನದ ಪ್ರವಾಸ ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದೊಂದಿಗೆ ಭೇಟಿಯಾಗೋಣ. ಬಸವ ಎಕ್ಸ್ಪ್ರೆಸ್ ಬಂತು. ಬಸವ ಎಕ್ಸ್ಪ್ರೆಸ್ಸಲ್ಲಿ ನಾವು ಬೆಂಗಳೂರಿನ ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ.